ಥ್ಯಾಂಕ್ ಯು ಅಕಿರಾ. ಐ ಲವ್ ಯು. ಇದು ಪಾಪು, ಇದು ಅಮ್ಮ, ಇದು ನಾನು, ಇದು ಪಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು ಅಕಿರಾ, ಸಾರಿ ಅನುಷಾ, ಹ್ಯಾಪಿ ಬರ್ಡೇ. ಅಕಿರಾ ಅಮ್ಮ ಹ್ಯಾಪಿ ಬರ್ಡೇ ಟು ಯು ಅಮ್ಮ. ಹ್ಯಾಪಿ ಬರ್ಡೇ ಟು ಯು. ಸೊ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಜೊತೆ ನನ್ನ ಬರ್ತ್ಡೇ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಟೈಮ್ ನಾನು 2 ಸೆಟ್ ಡ್ರೆಸ್ ತೊಗೊಂಡಿದ್ದೆ. ಒಂದು ಬಂದು ಮಿಂತ್ರಾ ಅಲ್ಲಿ ವೆಸ್ಟರ್ನ್ ವೇರು, ಇನ್ನು ಒಂದು ಕುರ್ತಾ ಸೆಟ್ ಅಮೆಝಾನಲ್ಲಿ ತೊಗೊಂಡಿದ್ದೆ. ತುಂಬಾ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಪ್ರಾಡಕ್ಟ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಯಾರಿಗಾದರೂ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಪ್ರಾಡಕ್ಟ್ಸ್ ಲಿಂಕ್ನ DM ಮಾಡ್ತೀನಿ. ಸೊ ತುಂಬಾ ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಕ್ತು. ಈ 2ರಲ್ಲಿ ಯಾವ್ದು ಹಾಕೋಬೇಕು ಅನ್ನೋದೇ ಕನ್ಫ್ಯೂಷನಲ್ಲಿದ್ದೆ. ಸೊ ಫೈನಲಿ ಒಂದು ಸೆಲೆಕ್ಟ್ ಮಾಡೋಣ ಅಂತ ಕುರ್ತಾ ಸೆಟ್ ಸೆಲೆಕ್ಟ್ ಮಾಡಿದೆ. ಇದು ನೋಡ್ತಾ ಇದ್ದೀರಲ್ಲ, ಮಿಂತ್ರಾಲ್ ತೊಗೊಂಡಿದ್ದು ಡ್ರೆಸ್ ತುಂಬಾ ಚೆನ್ನಾಗಿದೆ. ಸ್ಲೋ ಮೋಷನ್ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಫ್ಲಾಪ್ ಆಯಿತು. ರಸ್ಟ್ ಆರೆಂಜ್ ಅಂತೂ ತುಂಬಾ ಪ್ರಿಟ್ಟಿಯಾಗಿ ಕಾಣಿಸ್ತದೆ. ನನ್ನ ಫೇಸ್ ನನಗೆ ಬ್ರೈಟ್ ಮಾಡ್ತದೆ. ಏನು ಮೇಕಪ್ ಇಲ್ಲ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮನೇಲಿ 2 ಮಕ್ಕಳಿದ್ರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಏನಕ್ಕೆ ನಮ್ಮ ಪಾಪು ಅಳ್ತಾ ಇದೆ ಅಂತ. ಸೊ ರೀಸನ್ ಇಷ್ಟೇ, ನಾನು ಚಿಕ್ಕ ಮಗುನ ಎತ್ಕೊಂಡಿದ್ದೀನಿ, ಇಲ್ಲ ನಾನು ಫಸ್ಟ್ ದೊಡ್ಡ ಮಗಳನ್ನ ಎತ್ಕೊಬೇಕಂತ. ಇಲ್ಲಿ ನೋಡಿ, ಅವಳನ್ನ ಎತ್ಕೊಂಡ್ಮೇಲೆ ಅವಳು ಸಮಾಧಾನ ಆದಳು. ಅವಳನ್ನ ಎತ್ಕೊಂಡು ಕೆಳಗೆ ಕ್ಯಾಬ್ವರೆಗೂ ಹೋದ್ವಿ. ಫೈನಲಿ ನಾವು ರೆಸ್ಟೋರೆಂಟ್ಗೆ ಹೋದ್ವಿ. ರೆಸ್ಟೋರೆಂಟ್ ಬಂದು ಕಮ್ಮನಹಳ್ಳಿಯಲ್ಲಿರೋದು. ಆ್ಯಂಡ್ ಇದು ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್. ನಮ್ಮ ಜೊತೆ ಜಾಯ್ನ್ ಆಗಿದ್ದು ನನ್ನ ತಂಗಿ ಮತ್ತು ತಮ್ಮ ಇಬ್ಬರು ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದಿದ್ರು. ತುಂಬಾ ಖುಷಿ ಆಯಿತು ನನಗೆ. ಫ್ಯಾಮಿಲಿ ಡಿನ್ನರ್ ಚೆನ್ನಾಗಾಯಿತು. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಬರ್ತಾರೆ ಕೇಕ್ ಕಟ್ ಮಾಡೋಕ್ಕೆ ಹೋಗಿ. ಸೊ ನಂಗೆ ಯಾಕೋ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇಷ್ಟನೇ ಆಗ್ತಾಯಿಲ್ಲ. ಅದೇನಂತ ಗೊತ್ತಾಗ್ತಾಯಿಲ್ಲ. ಮುಂಚೆ ಎಲ್ಲ ವಾವ್ ನನ್ನ ಬರ್ಡೇ ಅಂತ ಹೇಳಿದ್ರೆ 1 ತಿಂಗಳು ಮುಂಚೆಯಿಂದನೇ ಪ್ಲ್ಯಾನ್ ಮಾಡ್ತಾಯಿದ್ದೆ. ಎಲ್ಲೋಗಬೇಕು, ಅಲ್ಲೋಗಬೇಕು, ಈ ಥರ ಬಟ್ಟೆ ಹಾಕಬೇಕು, ಈ ಥರದೇ ಜಾಗಕ್ಕೆ ಹೋಗಬೇಕು, ಹಿಂಗೆ ತಿನ್ನಬೇಕು, ಏನೇನೋ ಪ್ಲ್ಯಾನ್ ಇತ್ತು. ಬಟ್ ಇವಾಗೆಲ್ಲ ಆ ಥರದ್ದು ಏನೂ ಮೈಂಡಲ್ಲಿ ಬರ್ತಾಯಿಲ್ಲ. ಮನೇಲಿ ಆರಾಮಾಗಿರೋಣ, ಬರ್ತ್ಡೇ ದಿನ ಮನೇಲಿ ನೆಮ್ಮದಿಯಾಗಿರೋಣ, ಏನಾದರೂ ಒಂದು ಸ್ವೀಟ್ ಮಾಡ್ಕೊಂಡು ತಿನ್ನೋಣ, ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ, ಇಷ್ಟೇ ಆಗಿದೆ ನನ್ನ ಕತೆ ಅಂತೂ. ಸೆಕೆಂಡ್ ಬೇಬಿ ಆದಮೇಲಂತೂ ನಾನೆಲ್ಲೋ ಕಳೆದೋಗ್ಬಿಟ್ಟಿದ್ದೀನೋ ಆ ಥರ ಫೀಲ್ ಆಗ್ತದೆ. ಅದರಿಂದ ನಾನು ಆಚೆ ಬರಬೇಕು, ಮೈಂಡೆಲ್ಲ ರಿಲ್ಯಾಕ್ಸ್ ಮಾಡ್ಕೋಬೇಕು. ಸೊ ಎಲ್ಲ ನಾರ್ಮಲೈಸ್ ಆಗೋದಕ್ಕೆ ನನಗನ್ಸೋ ಪ್ರಕಾರ ಇನ್ನೂ 1 ಇಯರ್ ಆಗುತ್ತೆ ಅನಿಸುತ್ತೆ. ಮಾಡಲ್ಲ, ಅಬ್ಸರ್ವ್ ಮಾಡಲ್ಲ. ಹೌದಾಗ್ಬಿಟ್ಟೈತೆ, ಇವಾಗ ಬರ್ತೈತೆ, ಅವಾಗ ಹೋಗಿದ್ದು ಬಂದಿಲ್ಲ. ಕ್ಯಾಮ್ರಾ ಹಿಡಿಬೇಡ, ಈ ಕಡೆ ಹೇಳು, ಕ್ಯಾಮ್ರಾ ಹಿಡಿಬೇಡ. ಕ್ಯಾಮ್ರಾ ಇಲ್ಲಿ ಫುಲ್ ಕವರ್ ಇಲ್ಲಿ ನೋಡು, ಫುಲ್ ಕವರ್ ಸೊ ಫೈನಲಿ ನಾನು ಏನಾದರೂ ಒಂದು ಸೊಲ್ಯೂಷನ್ ತೊಗೊತಾ ಇದ್ದೀನಿ. ನನ್ನ ಸ್ಟ್ರೆಸ್ಸಿಂದ ನಾನು ಆಚೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ವಿಡಿಯೋಸ್ ಮಾಡ್ತಾ, ಎಡಿಟಿಂಗ್ ಮಾಡ್ತಾ, ಏನೇನೋ ಮೈಂಡಲ್ಲಿ ಬರುತ್ತೆ, ಈ ಥರ ವೀಡಿಯೋಸ್ ಮಾಡೋಣ, ಈ ಥರ ಎಡಿಟಿಂಗ್ ಮಾಡೋಣ ಅಂತ. ಬಟ್ ಅದರಿಂದ ನಾನು ಸ್ವಲ್ಪ ಹೊರಗಡೆ ಬರ್ತಾ ಇದ್ದೀನಿ. ಸ್ವಲ್ಪ ಮೈಂಡ್ ಸಹ ರಿಲ್ಯಾಕ್ಸ್ ಆಗ್ತಾ ಇದೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನೈಟ್ ನಿದ್ದೆ ಇರೋದಿಲ್ಲ ಪ್ರಾಪರಾಗಿ. ಬಟ್ ಗ್ಯಾಪಲ್ಲಿ ಈ ಥರ ಒಂದೇನೋ ಮಾಡಿದ್ರೆ ನಾನೇ ಡೈವರ್ಟ್ ಆಗ್ತಾ ಇದ್ದೀನಿ, ಡೈವರ್ಷನ್ ತಗೊಳ್ತಾ ಇದ್ದೀನಿ. ಒಂದು ಪಾಸಿಟಿವಿಟಿ ಬರ್ತಾ ಇದೆ. ವ್ಯೂಸ್ ಹೋಗ್ತಾ ಇದೆಯೋ ಬಿಡ್ತಾ ಇದೆಯೋ ದಟ್ ಈಸ್ ಸೆಕೆಂಡರಿ. ಬಟ್ ನಾನು ನನ್ನ ಪಾಸಿಟಿವಿಟಿ ಕಡೆ ಬರ್ತಾ ಇದ್ದೀನಿ, ಅದು ಒಂದು ನನಗೆ ಹೆಲ್ಪ್ ಆಗ್ತಾ ಇದೆ. ಸೊ ಈಗ ಡಿನ್ನರ್ ನೋಡೋಣ. ನಾವಿಲ್ಲಿ ತಂದೂರಿ ಚಿಕನ್, ಈ ಪ್ಲೇಸಲ್ಲಿ ಈ ರೆಸ್ಟೋರೆಂಟಲ್ಲಿ ತಂದೂರಿ ಚಿಕನ್ ತುಂಬಾ ಚೆನ್ನಾಗಿರುತ್ತೆ, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ತುಂಬಾ ವೆರೈಟೀಸ್ ಸಿಗುತ್ತೆ. ಆ್ಯಂಡ್ ನಾವು ಟ್ರೈ ಮಾಡಿದ್ದು ತಂದೂರಿ ಚಿಕನ್ ಆ್ಯಂಡ್ ರೋಟೀಸ್, ನಾನ್ಸ್ ಆ್ಯಂಡ್ ಬಟರ್ ಚಿಕನ್, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಆ್ಯಂಡ್ ಶಾದಿಕಿ ಬಿರಿಯಾನಿ, ಡೆಫಿನೆಟ್ಲಿ ಯಾರೆಲ್ಲ ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ, ಇದಂತೂ ಬೆಸ್ಟ್ ಪ್ಲೇಸ್ ಅಂತಲೇ ನಾನು ಹೇಳ್ತೀನಿ. ಊಟ ಅಂತೂ ಅಲ್ಟಿಮೇಟ್ ಆಗಿತ್ತು. ನಾವು ರೆಗ್ಯುಲರಾಗಿ ಬರೋದ್ರಿಂದ ನಮಗೆ ಗೊತ್ತು ಏನೇನು ಸಿಗುತ್ತೆ ಇಲ್ಲಿ ಅಂತ.
ಆ್ಯಂಡ್ ಇದು ಮಾತ್ರ ಅಲ್ಲ ತುಂಬಾ ವೆರೈಟೀಸ್ ಇದೆ ಅಲ್ಲಿ. ಮಂಡಿ ಇದೆ, ಚಿಕನ್ ಮಂಡಿ ಇದೆ. ಡೆಫಿನೆಟ್ಲಿ ಯಾರಾದರೂ ವಿಸಿಟ್ ಮಾಡೋಂಗಿದೆ ಡೆಫಿನೆಟ್ಲಿ ಹೋಗಿ ವಿಸಿಟ್ ಮಾಡಿ ಟ್ರೈ ಮಾಡ್ಬೋದು. ಆ್ಯಂಡ್ ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಹೋಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಬೇಗ ನನ್ನ ಸಬ್ಸ್ಕ್ರೈಬರ್ ಕೌಂಟ್ಸ್ನ ಜಾಸ್ತಿ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.